ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ರಕ್ಷಿತ್ ಅಂಡ್ ನಮ್ಮ ರಂಜಿತಾ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರಿ ಕಂಡ್ರೆ. ವೆರಿ ನೈಸ್. ಐ ರಿಯಲಿ ಲವ್ಡ್ ಯುವರ್ ಕಾನ್ಫಿಡೆನ್ಸ್. ಫಸ್ಟ್ ಆಫ್ ಆಲ್ ಎಲ್ರಿಗೂ ಬಹಳ ಇಷ್ಟ ಆಗಿರೋ ಹಾಡು. ಸೊ ಇಂಟ್ರೊಡಕ್ಷನ್ ರೌಂಡ್ ಅಲ್ಲಿ ಈ ಸಾಂಗ್ ಗೆ ಅಷ್ಟೇ ಚೆನ್ನಾಗಿ ಕೊರಿಯೋಗ್ರಫಿ ಮಾಡಿ ಗೆದ್ದಿದ್ದಾರೆ ಅವರು ಇವತ್ತು ಈ ರೌಂಡ್ ಅಲ್ಲಿ. ಅಂಡ್ ಐ ರಿಯಲಿ ವಿಶ್ ಆಲ್ ದ ಬೆಸ್ಟ್ ಟು ರಕ್ಷಿತ್ ಅಂಡ್ ರಂಜಿತಾ. ಇಬ್ರಿಗೂ ಒಳ್ಳೇದಾಗ್ಲಿ. ಐ ವಿಲ್ ಪ್ರೇ ಫಾರ್ ಯು ಬೋತ್. ಗಾಡ್ ಬ್ಲೆಸ್. ನಿಮ್ಮಿಬ್ರು ಪರ್ಫಾರ್ಮೆನ್ಸ್ ನಾನಂತೂ ಮನ್ಸಾರೆ ಎಂಜಾಯ್ ಮಾಡಿದೆ. ಎಷ್ಟು ಚೆನ್ನಾಗಿತ್ತು ಗೊತ್ತಾ ನಿಮ್ಮಿಬ್ರು ಕೋಆರ್ಡಿನೇಷನ್. ಐ ಥಿಂಕ್ ನಿಮ್ಗೆ ನನ್ನ ಎಕ್ಸೈಟ್ಮೆಂಟ್ ಅಲ್ಲಿ ಗೊತ್ತಾಗ್ತಿದೆ ನನ್ಗೆ ಎಷ್ಟು ಇಷ್ಟ ಆಯ್ತು ಈ ಪರ್ಫಾರ್ಮೆನ್ಸ್ ಅಂತ. ತುಂಬಾ ಚೆನ್ನಾಗಿ ಮಾಡಿದ್ರಿ ಕಣ್ರು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮಾಸ್ಟರ್. ಬೆಂಕಿ ಪರ್ಫಾರ್ಮೆನ್ಸ್. ಇವ್ರಿಗೆ ಮಾತ್ರ ಅದು ಎಲ್ಲಿಂದ ಬೆಂಕಿ ಬರ್ತಾರೆ? ಎಲ್ಲಿಂದ ಬೆಂಕಿ ಹಚ್ತಿದ್ದೀರಾ ನೀವು? ನಾನೇನ್ ಮಾಡ್ಲಿ ಮೇಡಮ್, ಸಾಂಗ್ ಬೆಂಕಿ ತರ ಇದೆ. ಬೆಂಕಿ ಸಾಂಗುರು. ಅಲ್ಲ ರಜ್ಜು, ಇದೆಲ್ಲ ಗೊತ್ತಿತ್ತ ನಿಮ್ಗೆ? ನೋಡಿ ಈ ಪಕ್ಕದಲ್ಲಿ ಕೂತ್ಕೊಂಡ್ರೆ ಎಲ್ಲೆಲ್ಲಿಂದ ಬೆಂಕಿ ಎದ್ದೇಳ್ತಾ ಇದೆ, ಕಾಣಿಸ್ತಾ ಇದೆ ನಿಮ್ಗೆ ಅದು? ಧನ್ಯಾಜಿ ಮೊದಲನೇದಾಗಿ ನಾನು ಈ ಹಾಡಿಗೆ ಹ್ಯೂಜ್ ಫ್ಯಾನ್. ನಾನು ಎಷ್ಟು ಆರ್ಕೆಸ್ಟ್ರಾಗಳಲ್ಲಿ ಹಾಡು ಹಾಡಿದ್ದೀನೋ ಗೊತ್ತಿಲ್ಲ. ಬ್ಯೂಟಿಫುಲ್ ಆಗಿತ್ತು. ಅಂಡ್ ಸ್ಮೈಲ್ ಗುರು, ನೀವು ನಿಜವಾಗ್ಲೂ ಒಂದಿನ ಒಂದು ದೊಡ್ಡ ಹೀರೋ ಆಗ ಕಳೆ ಇದೆ. ಥ್ಯಾಂಕ್ ಯು ಸರ್. ನೀವು ಇಂಟ್ರೊಡ್ಯೂಸ್ ಆದಾಗ್ಲೇನೆ ನಿಮ್ಮ ಸ್ಟೈಲು, ಆ ಸ್ವ್ಯಾಗು, ಆಮೇಲೆ ಫುಲ್ ಸಾಂಗ್, ಆ ನಗು ಇದೆಯಲ್ಲ ನಿಮಗೆ, ಆ ನಗುನಲ್ಲೇ ಎಲ್ಲ ಸೆಳ್ಕೊಂಡ್ಬಿಡ್ತೀರಾ. ಅಂಡ್ ರಂಜಿತಾ, ವೆಲ್ಕಮ್ ಟು DKD. ಇವತ್ತಿಂದ ನಿಮ್ಮ ಪಯಣ ಸ್ಟಾರ್ಟ್ ಆಗುತ್ತೆ. ಥ್ಯಾಂಕ್ ಯು. ಜೋಡಿಯಾಗಿ ನೀವು ಕೂಡ ತುಂಬ ಚೆನ್ನಾಗಿ ಅವ್ರಿಗೆ ಮ್ಯಾಚ್ ಮಾಡಿದ್ರಿ. ಬ್ರಿಲಿಯಂಟ್ ವರ್ಕ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಜನಿಯಾಜಿ. ಸ್ಮೈಲ್ ಗುರು, ಜೋಡಿ ಇಂಟ್ರೊಡಕ್ಷನ್ ರೌಂಡ್ ಅಲ್ಲಿ ಸೂಪರ್ ಆಗಿ ಚಚ್ಚಿ ಕೆಡಬಿಟ್ಟಿದ್ರೆ ಸ್ಟೇಜ್ ಮೇಲೆ. ರಂಜಿತಾ ಜೋಡಿಯಾಗಿ ಕೊಟ್ಟಾಗ ಏನ್ ಬಂತು, ಥಾಟ್ಸ್ ಬಂತು? ಅವರು ಕ್ಲಾಸಿಗೆ ಬಂದಿದ್ರು. ಅವ್ರು 24 ಗಂಟೆ ಮೊಬೈಲಲ್ಲೇ ಇರೋರು. ನಾನು ನಮ್ಮ ಜಾನ್ ಸರ್ಗೆ, ಮಂಜು ಮಾಸ್ಟರ್ಗೆಲ್ಲ ಹೇಳ್ತಾ ಇದ್ದೆ, ಈ ಹುಡುಗಿ ಯಾವಾಗ್ಲೂ ಮೊಬೈಲಲ್ಲಿ ಇದ್ರೆ ನಾವು ಪ್ರಾಕ್ಟೀಸ್ ಮಾಡೋದು ಹೇಗೆ? ಕರೆಕ್ಟ್. ಏನ್ ಮಾಡ್ತಿರ್ತಾಳೆ? ಅದೇ ನನ್ಗೆ ಸಿಕ್ಕಾಪಟ್ಟೆ ಡೌಟ್. ನಾವು ಯೂಶಲ್ ಆಗಿ ಕ್ಲಾಸ್ಗಳೆಲ್ಲ ರೇಗಿಸ್ತೀವಲ್ಲ, ಯಾವಾಗ್ಲೂ ಮೊಬೈಲ್ ಇಟ್ಕೊಂಡ್ರೆ ನೋಡೋ ಸೀಕ್ರೆಟ್ ಬಾಯ್ ಫ್ರೆಂಡ್ ಜೊತೆ ಮೆಸೇಜ್ ಮಾಡ್ತಾ ಇರೋದು. ನಾ ಹಂಗೆ ರೇಗಿಸ್ಕೊಂಡು ನೋಡೋ ಬಾಯ್ ಫ್ರೆಂಡ್ ಜೊತೆ ಮೆಸೇಜ್ ಮಾಡ್ಕೊಂಡು. ಆಮೇಲೆ ಗೊತ್ತಾಯ್ತು ಆಕ್ಚುಲಿ ಇವ್ರಿಗೆ ಎಕ್ಸಾಮ್ ಇತ್ತು. ಒಂದು ನಮಗೆ ಪ್ರಾಕ್ಟೀಸ್ ಇದ್ದಿದ್ 3 ದಿನ, ಅದ್ರಲ್ಲಿ ಅವ್ರಿಗೆ ಎಕ್ಸಾಮ್ ಆಲ್ಟರ್ನೇಟ್ ಡೇಸ್ ಇದ್ದಿದ್ರಿಂದ ಸೊ ಬೆಳಗ್ಗೆ 1 ಅವರ್ ಬರೋರು ತಿರ್ಗಾ ಕ್ಲಾಸಿಂದ ತಿರ್ಗಾ ಕಾಲೇಜಿಗೆ ಟ್ರಾವೆಲ್ ಮಾಡೋರು. ಅಲ್ಲಿ ಎಕ್ಸಾಮ್ ಮುಗಿಸಿ ತಿರ್ಗಾ ಅಷ್ಟು ದೂರದಿಂದ ವಾಪಸ್ ಇಲ್ಲಿಗೆ ಬರೋರು. ಆಕ್ಚುಲಿ ಗುಂಡಮ್ಮಂಗೆ ಹೋಗ್ಬಿಟ್ಟು ಬೇಜಾರ್ ಮಾಡ್ಕೊಂಡು ಹೇಳಿದೆ, ಗುಂಡಮ್ಮ ಯಾಕೋ ಪೇರು ಒಂದ್ ಸ್ವಲ್ಪ ಉಲ್ಟಾ ಹೊಡಿತಾ ಇದೆ, ಇಲ್ಲಿ ಏನಾಗ್ತದೆಯೋ ಗೊತ್ತಿಲ್ಲ ಅಂತ. ಆಮೇಲೆ ಆಕ್ಚುಲಿ ಗುಂಡಮ್ಮನಿಂದಾನೇ ಇವ್ರ ಬ್ಯಾಕ್ ಗ್ರೌಂಡ್ ನನಗೆ ಗೊತ್ತಾಗಿದ್ದು. ಸಿಂಗಲ್ ಪೇರೆಂಟ್ ಆಗಿ ಅವ್ರಮ್ಮ ಅಷ್ಟು ವರ್ಷ ಅವ್ರ ಸಂಬಳ ಕೇಳಿ ನನಗೆ ನಿಜ ಅದು ಬೇಜಾರಾಯ್ತು. ಯಾಕಂದ್ರೆ 10 ವರ್ಷದಿಂದ ಕೆಲಸ ಮಾಡ್ತಾ ಇದಾರೆ. 10 ವರ್ಷದಿಂದನೂ ಆ ಒಂದು ಲಿಮಿಟೆಡ್ ಸಂಬಳದಲ್ಲಿ MBA ವರ್ಗು ಇವ್ರನ್ನ ಓದಿಸಿ, ಇವ್ರಿಗೆ ಆಮೇಲೆ ಡ್ಯಾನ್ಸ್ ಮೇಲೆ ಇರೋ ಪ್ರೀತಿ ಸರ್, ಅದ್ ಎಷ್ಟು ಸೂಪರ್ ಅಂದ್ರೆ ಅಷ್ಟು ಓದ್ಕೊಂಡು 1 ನಿಮಿಷ ಇಲ್ಲ ಇವಾಗ ಜಾನ್ ಅವರು ಬರ್ಬೇಕು ಅಂತ ಹೇಳಿದ ತಕ್ಷಣ ಇಮಿಡಿಯೇಟ್ ಆಗಿ ಬಂದು ಅಷ್ಟು ಕಷ್ಟ ಬಿದ್ದು ಪ್ರಾಕ್ಟೀಸ್ ಮಾಡಿ ಇಂಥ ಪಾರ್ಟ್ನರ್ ಸಿಕ್ಕಿರೋದು ತುಂಬಾ ಖುಷಿ. ಮುಂದಿನ ಎಪಿಸೋಡ್ ಇಂದ ಕೆಮಿಸ್ಟ್ರಿನ ಬಿಲ್ಡ್ ಮಾಡ್ಕೊಂಡು ಇನ್ನೂ ಒಳ್ಳೊಳ್ಳೆ ಪರ್ಫಾರ್ಮೆನ್ಸ್ ಕೊಡ್ಬೇಕು ಅಂತ ವೇಟ್ ಮಾಡ್ತಾ ಇದ್ದೀವಿ. ಡಾನ್ಸು ಕಲಿತಾ, ಪಾಠವನ್ನ ಓದ್ತಾ, ಕಾಲೇಜಲ್ಲಿ ಎಜುಕೇಶನ್ ಕಂಪ್ಲೀಟ್ ಮಾಡ್ತಿದ್ದಾಳಲ್ಲ, ಅದು ರೀ ಡೆಡಿಕೇಶನ್ ಅಂತ ಅಂದ್ರೆ. ಆ ಡೆಡಿಕೇಶನ್ಗೆ ಸೂಪರ್ ಬೇಬಿ. ಓಕೆ, ಗುಡ್.